ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ನಾನು 8 ಗಂಟೆ 40 ನಿಮಿಷದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎದ್ದಾಗಲೇ ಒಂದು 7:30 ಆಗಿತ್ತು. ಎದ್ದು ಅಮ್ಮ ರೊಟ್ಟಿ ಮಾಡಿ ಹುಳಿ ಚಿಂಕ ಮಾಡವ ಅಂತೂ ರಾತ್ರಿ ಅನ್ನ ಮಾಡಿದ್ದೆಲ್ಲ ಹಾಗೆ ಉಳ್ಕೊಂಡ್ಬಿಡ್ತು. ನಾನು ಊಟ ಮಾಡಲಿಲ್ಲ, ಕೂತು ಊಟ ಮಾಡಲಿಲ್ಲ. ಆ್ಯಂಡ್ ಅವರೆಲ್ಲ ಬಜ್ಜಿ ತಿಂದ್ರೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ರು. ಹಾಗಾಗಿ ರೊಟ್ಟಿ ಮಾಡು ಅಂದರು. ನಾನು ಇಲ್ಲ, ರೊಟ್ಟಿ ಬೇಡ, ಅದನ್ನು ಅನ್ನನ ಇಡ್ಲಿಗೋ ದೋಸೆಗೋ ಹಾಕ್ಬಿಡು, ತರಕಾರಿ ತಂದಿದ್ನಲ್ವ ಹಾಸ್ಪಿಟಲಿಂದ ಬರಬೇಕಾದ್ರೆ ಸಾಲಿಗ್ರಾಮದಲ್ಲಿ ಮೊನ್ನೆ ತರಕಾರಿ ಪಲಾವ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳ್ತು. ಇವಾಗ ರುಬ್ಕೊಂಡಿಲ್ಲ, ಎಲ್ಲ ಹಾಗೆ ಕಟ್ ಮಾಡಿಕೊಂಡು ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ಇನ್ನೇನು ನಾನು 20 ಮಿನಿಟ್ಸ್ ವಿಶಾಲ್ಗೆ ಹೋಗಿದ್ರೆ 9 ಗಂಟೆಗೆ ತಿಂಡಿ ಟೈಮ್ಗೆಲ್ಲ ತಿಂಡಿ ಆಗೋಗುತ್ತೆ. ಇವತ್ತು ಚಾಂದು ಅವ್ರ ಮಾವನ ಡಿಸ್ಚಾರ್ಜ್ ಮಾಡ್ತಾರಂತೆ. ಇಲ್ಲಿಗೆ ಬರ್ತಾರೆ ಅವರು, ಯಾಕಂದರೆ ಅಮ್ಮನೂ ಇಲ್ಲೇ ಇದ್ದಾರಲ್ಲ, ಅಮ್ಮನ್ನ ಕರ್ಕೊಂಡು ಹೋಗಬೇಕು. ಹಾಗೆ ನನ್ನ ಗುಲಾಬಿ ಅಲ್ಲಿದ್ದಾಳೆ. ನನ್ನ ಗುಲಾಬಿನ 3-4 ದಿನದಿಂದ ನೋಡಿದರೆ ನಾನು ನಿಜವಾಗ್ಲೂ ಏನೋ ಒಂಥರ ನಮ್ಗೆ ಇಷ್ಟ ಆಗಿರೋ ಪರ್ಸನ್ನ ಮಿಸ್ ಮಾಡಿಕೊಂಡ್ರೆ ಹೇಗೆ ಫೀಲ್ ಆಗುತ್ತೆ, ಅದೇ ರೀತಿ ಫೀಲ್ ಆಗ್ತಾಯಿದೆ ನನ್ನ ಗುಲಾಬಿ ನೋಡಿದ್ರೆ ನನಗೆ. ಹಾಗಾಗಿ ನಾನು ಅವ್ರ ಜೊತೆನೇ ಕಾರಲ್ಲಿ ಹೋಗ್ಬಿಟ್ಟು ಗುಲಾಬಿನ ನಮ್ಮನೆಗೆ ಬರ್ತೀನಿ. ಇನ್ನು ಅಮ್ಮ ಹರಿನಳ್ಳಿ ಅಮ್ಮನ್ನು ಕಳಿಸ್ಬೇಕಲ್ಲ, ಹಾಗಾಗಿ ನಾನೇ ಹೇಳಿದೆ ಸ್ವಾಗತ ಅವರಿಗೆ, ಡಿಸ್ಚಾರ್ಜ್ ಆದಮೇಲೆ ಒಟ್ಟಿಗೆ ಇಲ್ಲೇ ಬಂದರೆ ಸರಿಯಾಗುತ್ತೆ ಅಂತ. ಅಮ್ಮ ಅಪ್ಪಾಜಿ ಅವತ್ತೇ ಮೊನ್ನೆನೇ ಬರ್ತೀವಿ ಅಂತಿದ್ರು ಮೈಸೂರಿಗೆ. ನಾವು ಬೇಡ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾವೇ ಇದು ಮಾಡಿದ್ರು. ಮತ್ತು ಅವ್ರ ಕಡೆ ರಿಲೇಷನ್ಸ್ ಎಲ್ಲ ತುಂಬ ಜನ ಕಾಲ್ ಮಾಡಿ ಬರ್ತೀವಿ ಹಾಸ್ಪಿಟ್ಲಿಗೆ ಅಂತಿದ್ರು. ಬಟ್ ಯಾರನ್ನೂ ಬೇಡ, ಮನೆಗೆ ಬಂದಮೇಲೆ ಒಟ್ಟಿಗೆ ಮನೆಗೆ ಬರೋರಿ ಅಂತ ಸ್ವಾಗತ ಅವ್ರು ಕೂಡ ಅವ್ರ ಕಡೆ ರಿಲೇಷನ್ಸ್ ಎಲ್ರಿಗೂ ಅದೇ ಹೇಳಿದ್ರು. ಸುಮ್ಮನೆ ಹಾಸ್ಪಿಟ್ಲಲ್ಲಿ ಕೂಡಲ್ಲ, ನೋಡೋಕ್ಕೆ ಏನಿಲ್ಲ, ಸುಮ್ಮನೆ ಪಾಪ ಅಷ್ಟು ದೂರ ಬಂದ್ರೂ ವೇಸ್ಟ್ ಆಗುತ್ತೆ. ಬಟ್ ಮನೆಗೆ ಬಂದರೆ ನೀಟಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದಲ್ವ ಅಂತ ಹೇಳಿ, ಹಾಗಾಗಿ ಇಲ್ಲಿಗೆ ಬಂದರೆ ಇಲ್ಲಿಂದ ಅಪ್ಪಾಜಿ ಅಮ್ಮ ಎಲ್ಲ ಮಾತಾಡಿಸ್ಕೊಂಡು ನೋಡಿಕೊಂಡು ಹೋಗ್ಬೋದಲ್ಲ ಅಂತ ನಾನೇ ಸ್ವಾಗತ್ಗೆ ಐಡಿಯಾ ಕೊಟ್ಟೆ. ಸರಿ, ಅಲ್ಲಿಗೆ ಬರ್ತೀವಿ ಬಿಡಿ, ನೀವು ಬರಬೇಕು, ಅಮ್ಮನೂ ಬರಬೇಕು, ಎಲ್ಲ ಜೊತೆಲಿ ಕಾರಲ್ಲಿ ಹೋಗೋಣ ಅಂತ ಹೇಳಿದ್ರು. ಬಟ್ ಡಿಸ್ಚಾರ್ಜು ಡಾಕ್ಟ್ರು 10 ಗಂಟೆಗೆ ರೌಂಡ್ಸಿಗೆ ಬರ್ತಾರಲ್ಲ, ಆವಾಗ ನೋಡಿ ಮತ್ತೆ ಇನ್ನೊಂದು ಸಲ ನಿನ್ನೆ ಹೇಳಿದ್ರಂತೆ ಇವತ್ತು ಮಾಡ್ತೀವಿ ಡಿಸ್ಚಾರ್ಜು ಅಂತ ಹೇಳಿ. ಅದೇ 10 ಗಂಟೆ ಮೇಲೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಡಿಸ್ಚಾರ್ಜ್ ಆಗುತ್ತೆ ಏನು ಅಂತ ಹೇಳಿ. ಕಾರಿರೋದ್ರಿಂದ ಸ್ವಾಗತ ಅವ್ರ ಹತ್ರ ಏನು ಪರದಾಡೋಂಗಿಲ್ಲ, ಬೇಗ ಬರ್ಬೋದು. ಬಟ್ ಅಲ್ಲಿ ಪ್ರೋಸೆಸ್ ಎಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟಿಗೆ ಇವತ್ತು ಎಷ್ಟೊತ್ತಾದರೂ ಮನೆಗೆ ಬರ್ತಾರೆ. ಯಾರೆಲ್ಲ ತುಂಬ ಧೈರ್ಯ ಹೇಳಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಸೀರಿಯಸ್ ಆಗೋಗ್ಬಿಟ್ಟೈತೆ ಅಂತಲೇ ಡಾಕ್ಟ್ರು ಹೇಳಿದ್ದು. ನನಗಂತೂ ಅಪ್ಪ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸಿಚುವೇಶನ್ನ. ಇವಾಗ ಏನು 26 ಡೇಟು ಈದ್ ಮಿಲಾದ್. ಹಾಗಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಈ ಹಬ್ಬ ಹೇಗೆ ಮಾಡ್ತೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನನಗೇನೂ ಗೊತ್ತಿಲ್ಲ. ಬಟ್ ಎಲ್ಲ ಮುಸ್ಲಿಂ ಬಾಂಧವರೆಲ್ಲ ಕೂಡ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿ. ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮುಸ್ಲಿಮವ್ರು ಯಾರಾದರೂ ಕಮೆಂಟ್ ಮಾಡಿ. ಓಕೆ, ಈಗ ನಾನು ಟೊಮೊಟೊ ಪಲಾವೆಲ್ಲ ತರಕಾರಿ ಪಲಾವ್ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು. ಟೈಮ್ ಆಗೋಯ್ತು. ನೀವುಗಳೆಲ್ಲ ಆಲ್ರೆಡಿ ತಿಂಡಿ ಮಾಡಿಕೊಂಡು ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ 1 ರೌಂಡ್ 2 ರೌಂಡ್ ಟೀ ಕುಡಿದು ಕೂತಿರ್ತೀರ. ನಾವು ನೋಡಿ 8:45 ಆಯಿತು, ಇನ್ನೂ ತಿಂಡಿ ಪ್ರಿಪೇರ್ ಆಗಿಲ್ಲ. 1 ಗಂಟೆ 51 ನಿಮಿಷದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಪ್ಪಾಜಿ ರಾಗಿ ಹಾಗೆ ಹುಯ್ಯಕ್ಕೆ ಹೋಗಿದ್ರು, ಹಾಗೆ ಹೊದ್ಬಿಟ್ಟು ಬಂದವರೆ ಟೀ ಇಟ್ಕೊಡ್ಬೇಕಂತೆ. ನಾನು ಹಾರರ್ ಫಿಲ್ಮ್ ಹಾಕ್ಕೊಂಡು ನೋಡೋಣ ಅಂತ ಹೇಳಿ ನಾನು ಆಲ್ಮೋಸ್ಟ್ 10:30 11 ಗಂಟೆಲಿ ಮಲಗಿದವಳು. ಈಗ 1 ಗಂಟೆಲಿ ಎದ್ದೆ. ಕೊಡ್ಮಗನೆ ಬಂಗಾರಿ, ನಾವು ಯಾವ ಫಿಲಮ್ ನೋಡ್ತಾಯಿದ್ದೀವವ? ನಮ್ಮ ಚಿನ್ನಮ್ಮಂಗೂ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅವಳು ನೋಡ್ತಾಳೆ ಹೆದ್ರುಕೊಳ್ದಂಗೆ. ಈಗ ಒಂದು 10 ನಿಮಿಷದಲ್ಲಿ ಅಮ್ಮ ಅವ್ರಿಗೆ ಟೀ ಇಟ್ಕೊಟ್ಟಿದ್ದೆ. ಚಿನಿ ಸಣ್ಣದು ಇಸ್ಕೊಬರೋಗು ಟೀ ಬೋಸಿನ ಅಜ್ಜಿ ಹತ್ರ ತೊಳಿತಾರೆ. ಓಡು ಮಗನು, ಓಡು ಕುಸು. ಓ ಯಾಕೆ ಕುಸು? ನಾವು ಫಿಲ್ಮ್ ನೋಡ್ಬೇಕು ತಾನೇ ದೇವುದು, ಇಸ್ಕೊಬರಲ್ಲ? ಹಾಂ, ಹೋಗವ ನಿನ್ನ ವೀಡಿಯೋದಲ್ಲಿ ಮಾತಾಡೋದಕ್ಕೆ. ಯಾರು ನಮ್ಮ ವೀಡಿಯೋಸ್ನೇ ನೋಡ್ತಾ ಇಲ್ಲ ಚೆನ್ನಾಗಿ. ದುಡ್ಡು ಬರಲ್ಲ, ನಿನ್ನ ಓದ್ಸೋಕ್ಕೆ ದುಡ್ಡು ಇರಲ್ಲ ಬಿಡು. ಸರಿ ಬಿಡು. ಇದು ಯಾವ ಡ್ಯಾನ್ಸು ಹೇಳು, ಹೋಗ್ಲಿ ಚಿನ್ನ, ಸೈಡ್ಗೆ ಹೋಗು. ಟೀ ಇಡನೇ ಇಲ್ಲ ಮಗನೇ. ಮನೇಲಿದ್ದರೆ ಟೀ ಇಟ್ಟು ನನಗೆ ಬೇಜಾರಾಗೋಯ್ತು. ಚಿನ್ನ ಹಾಲು ತರಲಿಲ್ವಾ ಕೇಳು ತಾತ? ಹಾಲು ಖಾಲಿ. ಋತು ನೋಡಿ
ಬೆಳಗ್ಗೆಯಿಂದ ಪಾತ್ರೆ ತೊಳೆದಿರಲಿಲ್ಲ, ಇಷ್ಟು ಪಾತ್ರೆ ಹೋಗ್ತೈತೆ, ಎಲ್ಲ ತೊಳಿತು. ನಾನು ಜೋಡಿಸ್ತಾ ಇದ್ದೀನಿ ಇವಾಗ. ಪಾಪ ನಿನ್ನೂ ಫಿಲಮ್ ನೋಡಕ್ಕೆ ಬರ್ತೀಯೋ ಇಲ್ಲೋ? ಒಬ್ಳೆ ನೋಡ್ಲಾ? ಹಾಂ ಬಂಗಾರಿ, ಒಬ್ಳೆ ನೋಡೋಣ ಬನ್ನಿ ಮತ್ತೆ ಬೇಗ. ಅಪ್ಪಾಜಿ ಟೀ ಇಡ್ತಾವ್ರೆ ಗೈಸ್. ಅಮ್ಮ ಇಡ್ಲಿ ಗೊತ್ತು ಅಮ್ಮ, ನಾನೊಂಚೂರು ದೇವದ್ ಫಿಲಮ್ ನೋಡ್ತಾ ಇದ್ದೆ. ಸುಮ್ ಕೂತ್ಕೋ. ಇಷ್ಟೊತ್ತು ಕಣ್ಣು ನೋಡಿದೀನಿ 2 ಗಂಟೆ. ಮನೆ ಇದ್ದಾಗ ಕೆಲಸ ಮಾಡಬೇಡಿ, ನೀನ್ ಮಾಡು. ಚಿಕನ್ ಇದೇನಮ್ಮ 2 ಥರ ತಂದದೆ. ಸೂಪರ್. ಕೃತು ಆ್ಯಪಲ್ ತಿಂದ್ಬಿಟ್ಟು ನಂಗೆ ಕೊಟ್ಬಿಟ್ಟಿದ್ರು. ನಯನ್ತಾರ ಅವ್ರದ್ದು ಐರಾನ ಯಾವ್ದು ಕನ್ನಡ ಡಬ್ಬಿ ಮೂವಿ ನೋಡ್ತಾ ಇದ್ದೆ. ಇವಾಗ ದೋಸೆನ ಇಡ್ಲಿ ನನಗೆ ಗೊತ್ತಾಗ್ಲಿಲ್ವಲ್ಲ, ಇದನ್ನು ಆಡಿಸ್ಬೇಕು. ಎಲ್ರಿಗೂ ಆಲ್ರೆಡಿ ಟೀ ರೆಡಿ ಆಗ್ತಾ ಇದೆ. ಟೀ ಕೊಟ್ಬಿಟ್ಟು ಇದನ್ನು ಆಡಿಸಿ ಮನೆ ಕಸ ಗುಡಿಸಿ ಬಿರಿಯಾನಿ ಮತ್ತು ಚಾಪ್ಸ್ಗೆ ರೆಡಿ ಮಾಡ್ಕೋಬೇಕು. ಡಿಸ್ಚಾರ್ಜ್ ಆಗಿದೆ ಅಂತ ಅನಿಸುತ್ತೆ. ನೋಡೋಣ, ಇವಾಗ ಕಾಲ್ ಮಾಡ್ತೀನಿ ಎಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ. 10 ಗಂಟೆ ಮೇಲೆ ಊಟ ಮಾಡಿ ಏನೂ ಹಾಕಿಲ್ಲ. ನಾವು ಅಮ್ಮ ಹಂಗೆ ಊಟ ಮಾಡೋದು. ಹಂಗೆ ನಾವು ಇವಾಗ ಬಿರಿಯಾನಿ, ಚಾಪ್ಸು ಮತ್ತು ಚಿಕನ್ ಸಾಂಬಾರು 3 ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಮ್ಮ ಅಪ್ಪಾಜಿ 2 ಥರ ಚಿಕನ್ ತಂದುಬಿಟ್ಟೈತೆ, ಮೊಳೆ ಕೊಡಿ ಮತ್ತು ಬೈಲರು 2 ತಂದೈತೆ. ಅದಕ್ಕೆ 3 ಥರ ವೆರೈಟಿ ಮಾಡ್ತಾಯಿದ್ದೀವಿ ಗೈಸ್. ಅಮ್ಮ ಮಗಳು ಇಲ್ಲಿ ಮಳೆ ಬರೋಂಗಾಯ್ತು, ಫೋನ್ ಚಾರ್ಜ್ ಹಾಕಿ ಮಗಳು. ಚಾಂದಮ್ಮ ಫೋನ್ ಮಾಡಿಬಿಟ್ಟು ಆಫೀಸ್ ಫೋನಲ್ಲಿ ಎಲ್ಲಿ ಬರ್ತಾಯಿದ್ದೀರಿ, ಡಿಸ್ಚಾರ್ಜ್ ಆಯ್ತಾ ಅಂತ ಕೇಳಿ ಮಗನೇ. ಚಿಕ್ಕಪ್ಪಂಗೋ ಅಮ್ಮಂಗೋ ಯಾರಿಗಾರು ಒಬ್ರು ಫೋನ್ ಮಾಡ್ಬಿಟ್ಟು ಕೇಳು ಮಗನು. ನನ್ನ ಮಗ ಕೇಳ್ತಾರೆ. ಅಮ್ಮಂಗೆ ಮಾಡಿ ಕರೆಂಟ್ ಹೋದ್ರೆ ನೀನು ಇದೆಯಲ್ಲ ಒಳಕಲ್ಲ ಆಡಿಸು. ಯಾಕೆ ಬೇಜಾರು ಮಾಡ್ಕೊತೀಯ? 5:30 ಆಯಿತು. ಇಲ್ಲಿ ಸಾಂಬಾರು ಬೇಯ್ತಾ ಇದೆ, ಇಲ್ಲಿ ಗ್ರೇವಿ ಇದಾಗಬಾರ್ದು ಅಂದ್ಬಿಟ್ಟು ಇದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಇದನ್ನು ಹೆಜ್ಬೇಕು. ಇಲ್ಲಿ ಬಿರಿಯಾನಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಚಾಂದು ಅವರು ಇವಾಗ ಡಿಸ್ಚಾರ್ಜ್ ಪ್ರೊಸೆಸ್ ಎಲ್ಲ ಆಗಿದೆ. ಬರ್ಬೋದು, ಒಂದು 8:30 9 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಅಷ್ಟರಲ್ಲಿ ಅಡುಗೆ ರೆಡಿ ಇರುತ್ತೆ, ಊಟ ಮಾಡಿ ಮಲ್ಕೊಳ್ಳೋದೇನೆ. ಅಣಬೆ ಅಂದರೆ ಗೊತ್ತಾಗಲ್ವೇನು, ಮಶ್ರೂಮ್ ಸಾಂಬಾರು ಮಾಡಿದಾಗಲೂ ಈ ಥರ ಹೆಚ್ಚ್ತಾರೆ. ಯಾರ್ಯಾರ ಮನೆ ಚಿಕನ್ ಸಾಂಬಾರಿಗೆ, ಮಟನ್ ಸಾಂಬಾರಿಗೆ ಈ ಥರ ಹೆಚ್ಚ್ತೀರಾ? ಕೊತ ಅಂತ ಅದೀಗ. ನೋಡಿ, ಇದು ಗ್ರೀನ್ ಕಲರ್, ಪ್ಯೂರ್ ಗ್ರೀನ್. ಇದು ರೆಡ್ ಕಲರ್. ಬಿರಿಯಾನಿ ಯಾವ ಕಲರ್ ಬರ್ತದೋ ಗೊತ್ತಿಲ್ಲ. ಟೆಸ್ಟ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಕ್ಯಾನ್ ಕರೆಕ್ಟಾಗಿ ಕೂಚು. ನೋಡಿ ಸ್ಪೆಲ್ಲಿಂಗ್ ಅವಳೆ ಬರೀತಾವಳೆ. ಕ್ಯಾನ್ಗೇನು CABನಾ? ಹಾಂ ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ಕೂತ್ಕೋ. ಯಾಕೊಳೆ ಓಡೋಗಳಂಗೆ ನಿಂತಿದೆಯಲ್ಲ? ಹಾಂ ಏನು? ಕ್ಯಾನ್. ಮ್ಯಾನ್ ಬರಿ. ಮನುಷ್ಯ. ಎಸ್. ಹಾಂ ಎಫ್ ಯಾಕೆ ಲೇ? ಮ್ಯಾನು ಹಾಂ, ಮ್ಯಾನ್ಗೆ ಪಿ ಬರ್ತದ ಫಸ್ಟು. ಎಮ್ ತಾನೇ ಪಿ ಬರೋದು. ಪ್ಯಾನ್. ಹಾಲು ತಂದರೆ ತಾತ ಫ್ರಿಡ್ಜ್ಗಿಡು. ಗೈಸ್ ಚಾಂದು ಸ್ವಾಗತ ಅವರು ಈಗ ಹಾಸ್ಪಿಟ್ಲ್ ಬಿಟ್ಟಿದ್ದಾರೆ ಅಂತೆ. 6:30 ಆಗಿದೆ. ಒಂದು 9 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಬಾ ಮಗಳೇ, ಲೇ ಬಾರೇ. ಹಾಲು ತಗೊಂಡು ಬೀದಿಗೆ ಹೋಯ್ತಾವಳಲ್ಲಪ್ಪ. ಸಾಂಬಾರು ಗ್ರೇವಿ ಎಲ್ಲ ರೆಡಿ ಆಗಿದೆ. ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಕೂತಿದ್ದೀನಿ. ಒಂದು ಕೈಕಾಲು ಮುಖ ತೊಳ್ಕೊಬೇಕು. ಬೆಳಗ್ಗೆ ಎದ್ದಾಗ ತೊಳೆದಿರೋದು ಮುಖನ. ಮನೆಯಲ್ಲಿದ್ದರೆ ಹುಚ್ಚಿ ಥರ ಇರ್ತೀನಿ. ಬೆಳಗ್ಗೆಯಿಂದ ನಾನು ಮುಖನೇ ತೋರಿಸಿಲ್ಲ ನಿಮಗೆ ಈ ವ್ಲಾಗಲ್ಲಿ. ಅದೇ ಈ ವ್ಲಾಗ್ ಸ್ಪೆಷಾಲಿಟಿ. ಯಾಕಂದ್ರೆ ಮುಖ ತೊಳ್ಕೊಂಡೋಳು ಅಷ್ಟೇ, ಕ್ರೀಮು ಹಾಕಿಲ್ಲ, ಒಂದು ತಲೆನೂ ಬಚ್ಕೊಂಡಿಲ್ಲ, ಏನಿಲ್ಲ. ಮ್ಯಾನ್ ಸ್ಪೆಲ್ ಮಾಡು. ಸ್ಪೆಲ್ಲಿಂಗ್ ಹೇಳ್ತೀನಿ. ಹಾಂ ಓಕೆ. ಪ್ಯಾನ್ ಬರಿ. PA. AN. ಓಕೆ. ಫ್ಯಾನ್ ಬರಿ. ಫ್ಯಾನ್ ಎಲ್ಲ ಮಾಡು. ಹಾಂ
ಇಡ್ತೀನಿ ಬಿಡಮ್ಮ. ಹಾಂ ಎಸ್ ನಾ ಇಡ್ತೀನಿ ಬಿಡಿ. ಟ್ಯಾನ್ ಬರಿ. ಟ್ಯಾನ್ ಬರಿ ಚಿನಿ. ವ್ಯಾನ್ ಬರಿ. ಹಾಂ ವ್ಯಾನ್ ಸ್ಪೆಲ್ಲಿಂಗ್ ಗೊತ್ತಾ ಏನು? ಹಾಂ ಯುನಾ? ಹಾಂ ವ್ಯಾನ್. ಎಷ್ಟಾಯಿತು? 5 ಆಯಿತು. 6 ಇನ್ನೊಂದು ಟ್ಯಾನ್ ಬರಿ. TAN. ಇದನ್ನು ಟೆಸ್ಟಲ್ಲಿ ಇಂಗ್ಲೀಷಲ್ಲಿ ಕೊಟ್ಟು ಕೇಳಿ. ಏನ್ ಇದು ಬರೀತೀಯಾ ನೋಡ್ಕೊಳ್ತಾನೆಯಾ? ಹಾಂ ಈಗ ಬೇರೆದು ಪ್ರಾಕ್ಟೀಸ್ ಮಾಡಿವೆಲ್ಲ. ಇನ್ನೊಂದೆರಡು ಸಲ ಬರೆದು ಪ್ರಾಕ್ಟೀಸ್ ಮಾಡು ಅಷ್ಟನ್ನು. ಇಂದ ಲಿಟ್ರಲಿ ಟೀ ಇಟ್ಟು ಬೇಜಾರಾಗ್ಬಿಟ್ಟೈತೆ. ಇದು ಮೋಸ್ಟ್ಲಿ 5ನೇ ಸಲ ಏನೋ ನಾನು ಟೀ ಇಡ್ತಾ ಇರೋದು. ನಂಗೆ ಯಾಕೋ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಗ್ರೇವಿ ತಿನ್ನೋಕ್ಕಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ದೋಸೆ ಇಟ್ಟು ಕೃತನು ದೋಸೆ ತಿಂತೀನಿ ಅಮ್ಮ ಅಂದು. ಅದಕ್ಕೆ ಸ್ವಲ್ಪ ದೋಸೆ ಹಾಕ್ಕೊಂಡು ಗ್ರೇವಿಲಿ ತಿನ್ನೋಣ ಅಂತ. ಬಿರಿಯಾನಿ ಒಂದು 8 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅವ್ರು ಬರೋದು 9 ಗಂಟೆ ಆಗುತ್ತೆ. ಮಗಳು ಪ್ರಾಕ್ಟೀಸ್ ಮಾಡ್ತಿದ್ದೆ ನೋಡಿ. ನನ್ನ ಮಗಳು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಇವೆಲ್ಲ ಬರೀತಾಳೆ, ಪರವಾಗಿಲ್ಲ. ಇದನ್ನ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಮಾಡು ಮಗಳು, ಒಂದು ಬಂಗಾರ ಆಯ್ತು. ಬಾರಿ ಅದನ್ನ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡು. ಹಾಳೆ ಮುಗ್ಚು ಹೇಳ್ತೀನಿ ನೋಡ್ಕೊಳ್ತಾನೆ ಬರೀ. ಹಾಳೆ ಮುಗ್ಚು, ಬೇರೆ ಹಾಳೆ ತೆಗಿ. ಹಾಂ ಬರೀ ಇವಾಗ ಇನ್ನು ಬರಿ ಒಳಗೆ. ಅಪ್ಪ ಅವರಿಗೆ ಸ್ವಲ್ಪ ಪಥ್ಯ ಥರ ಹೇಳಿದಾರಲ್ಲ ಡಾಕ್ಟ್ರು. ಸ್ವಲ್ಪ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ಕಡಿಮೆ ಹಾಕ್ಬಿಟ್ಟು ತಿಳಿ ಸಾರು ಥರ. ಅವ್ರಿಗೆ ಮಾತ್ರ ಇವಾಗ ಕಾಲ್ ಮಾಡಿದ್ನ. ಅವಳು ಇವಾಗ ಹೇಳಿದ್ನು, ನನಗೆ ಅವಾಗಲೇ ಹೇಳಿದ್ದೆ. ಒಟ್ಟಿಗೆ ಎಲ್ಲ ಮಾಡಿಬಿಟ್ಟಿದ್ದೇನೆ. ನಮ್ಮದು ಬಿರಿಯಾನಿನೂ ಈಗ ಈ ಕಡೆ ಒಲೆಯಲ್ಲಿ ಇಡ್ತೀನಿ. ಬೇಳೆ ನೆನೆ ಹಾಕಿದ್ದೆ, ಒಗ್ಗರಣೆ ಕೊಟ್ಬಿಟ್ಟು ವಿಷಲ್ ಕೂಗಿಸ್ಬಿಡ್ತೀನಿ. ಟೈಮ್ ಬಂದು 8 ಗಂಟೆ 9 ನಿಮಿಷ. ಕಾರ್ ಬರ್ತಾ ಇದೆ. ಅದು ಸ್ವಾಗತ ಅವ್ರ ಕಾರೇನೆ. ಹಾಸ್ಪಿಟಲಿಂದ ಬರ್ತಾ ಇದ್ದಾರೆ. ಅದಕ್ಕೆ ನೋಡಿ ನಾವೆಲ್ಲ ಆಚೆ ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕಡೆಯಿಂದನೇ ಬರ್ಬೋದಿತ್ತು ಇವರು. ನಾನು ಈ ಕಡೆಯಿಂದ ಬರ್ತಾರೆ ಅಂದ್ಕೊಂಡಿದ್ದೆ. ಕುರುತು ಹೋಗಿಬಿಟ್ಟಿಯಾ? ಲ್ಯಾಪ್ಟಾಪ್ ಒಳಗೆ ತಗೊಂಡೋಗಿದ್ದೀನಿ. ಆಮೇಲೆ ಹುಡುಕ್ಬೇಡ, ಲ್ಯಾಪ್ಟಾಪ್ ಇಲ್ಲ ಅಂತ. ಏನದು ಒಳಗೆ ಇಟ್ನಲ್ಲ. ಆರಿಸಿದ್ದೀನಿ ಕಣಮ್ಮ. ನಾನು ಬಿರಿಯಾನಿ ತಿನ್ನಲಿಲ್ಲ. ಅದೇ ಸಂಜೆ ದೋಸೆಲಿ 7 ಗಂಟೆಲಿ ಚಿಕನ್ ಗ್ರೇವಿ ತಿಂದಿದ್ದೆ. ಹಾಗಾಗಿ ಬಿರಿಯಾನಿ ತಿನ್ನಲಿಲ್ಲ. ಈಗ ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ಬಂದು ಒಂದು ಕಾಲ್ ಬಂದಿತ್ತು. ಸೊ ಕಾಲಲ್ಲಿ ಇದ್ದೆ. ಇವಾಗ ವ್ಲಾಗ್ ಎಂಡ್ ಮಾಡಕ್ಕೆ ಬಂದೆ. ಇವರೆಲ್ಲ ಇಲ್ಲಿ ಹಾಸ್ಕೊಂಡು ಚಾಂದವ್ರ ಅತ್ತೆ, ಅಮ್ಮ, ಚಾಂದವ್ರು ಎಲ್ಲರೂ 3 ಜನನೂ ಮಾತಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಅಲ್ಗೋಗಿ ಜಾಯಿನ್ ಆಗ್ತೀನಿ. ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಂತೇಳಿ ವ್ಲಾಗ್ನ ಎಂಡ್ ಮಾಡಕ್ಕೆ ಬಂದೆ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕನ್ನಡಕ ಹಾಕ್ಬಿಟ್ಟು ನನಗೆ ಕನ್ನಡಕ ಹಾಕ್ಬಿಟ್ಟು ಫೋಟೋ ತೆಗೆದ್ಲು. ಚಾಂದು ಕನ್ನಡಕ ಹಾಕ್ಬಿಟ್ಟು ಫೋಟೋ ತೆಗೆದ್ಲು. ಈಗ ನಮ್ಮ ಅಮ್ಮಂಗೆ ಕನ್ನಡಕ ಹಾಕ್ಬಿಟ್ಟು ಫೋಟೋ ತೆಗಿತಾಳೆ. ಎತ್ತು ಮ್ಯಾಕೆ ಫೋನ್ ಹಚ್ಚಿನಿ. ನೀನು ಹೋಣೆ ಚಾಂದು. ನಮ್ಮ ಅಮ್ಮನ ನೋಡಿ ಒಳ್ಳೆ ಕುರುಡಿ ಥರ ಚಿನ್ನು. ಈಗ ಆವಾಜಿಗೆ ಚಿನ್ನು ತೆಗ್ದವಳೆ ಎಲ್ಲ. ಚಿನ್ನು ಅರ್ಧಂಬರ್ಧ ನೀಟಾಗಿ ತೆಗಿ. ಚಿನ್ನು ಫೋನ್ ಎದ್ದು. ಚಿನ್ನು ಒಂದು ತಟ್ಟೆ ಕೊಟ್ಬಿಟ್ಟು ಕಳ್ಸೋದು ಅಜ್ಜಿಯ. ಚಿನ್ನು ಏನು ಅಮ್ಮ ತಾಯಿ ಅಂತ. ನಮ್ಮ ಅಮ್ಮ ಸ್ಟೈಲ್ ನೀಟಾಗಿ. ಚಿನ್ನು ಅವ್ರು ಬೆಳಗ್ಗೆ ಊರಿಗೆ ಹೋಯ್ತಾರಂತೆ ಮಗಳು. ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲವ ಹೇಳುತ್ತೀರಿ. ಆಚೆ ಬೆಳಗ್ಗೆ ಹೋಗಿ ಅಂತ ಅಮ್ಮ. ಸ್ಯಾರ ಕರೆಕ್ಟಾಗಿ ಬಿಡಿ ಅಮ್ಮ. ಹಾಂ ನೀಟಾಗಿ ತೆಗಿಯ. ಫೋಸು ಚಿನ್ನದಿಟ್ಟ ಫೋಸು ಹೆಂಗ್ ಕೈ ಹೆಂಗ್ ಹಿಡ್ಕೋಬೇಕು ಅಂತ ಹೇಳ್ಕೊಡ್ಲ. ನೀಟಾಗಿ ಎತ್ತು ಫೋನ ಮ್ಯಾಕೆ. ಎತ್ತಾಗಿ ಹಂಗೆ